ಧೋತ್ರ ಅಂಗಿ ಕೂಡ ನಾವು ಪರರಾಷ್ಟ್ರದಿಂದ ತರಿಸ್ತೀವಿ. ಆದರೆ ಇವತ್ತು ಎಂಥ ಕಾಲು ಬಂದಿದೆ ಅಂತ ಹೇಳಿದರೆ, ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ಎರಡನೇ ದೊಡ್ಡ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂತೇಳಿ ಹೇಳಬೇಕಾಗ್ತದೆ. ನಾವು 35 ಕೋಟಿ ಜನರಿಗೆ ಊಟ ಹಾಕಲಿಕ್ಕೆ ಇರದೇ ಇರತಕ್ಕಂಥ ಶಕ್ತಿ ಇವತ್ತು 140 ಕೋಟಿ ಜನರಿಗೆ ಕುಂಡ್ರಿಸಿ 2 ತಿಂಗಳು ಅನ್ನ ಹಾಕ್ತಕ್ಕಂಥ ದೇಶ ಯಾವುದಾದ್ರಿದ್ರೆ ಅದು ಭಾರತ ದೇಶ ಮಾತ್ರ ಅಂತ ಹೇಳೋದು. ಇವತ್ತು ಜಗತ್ತಿಗೆ ನಾವು ಅನ್ನ ಕೊಡ್ತಾ ಇದ್ದೀವಿ, ಕೇವಲ ನಮ್ಮ ರಾಷ್ಟ್ರಕ್ಕಷ್ಟೇ ಅಲ್ಲ. ಇವತ್ತು ನಾವು ಜಗತ್ತಿಗೆ ಸಕ್ಕರೆ ಕೊಡ್ತೀವಿ, ಗೋಧಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಹಣ್ಣು ಹಂಪಲ ಕೊಡ್ತೀವಿ, ಕಾಯಿಪಲ್ಯ ಕೊಡ್ತೀವಿ. ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ನಂತರ ಕೂಡ ನಮ್ಮ ಕಾಲಮಾನದಲ್ಲಿ ಯಾವುದೋ ಒಂದು ಇಂಥ ಸಣ್ಣ ಊರಿಗೆ ಹೋದರೆ, ಯಾರೋ ಒಬ್ರು ಅತಿಥಿಗೆ ಬಂದರೆ ಮನೆಯಾಗೆ ನಮಗೆ ಚಹಾ ಮಾಡಿಕೊಡ್ಲಿಕ್ಕೆ ತಾಯಂದ್ರೆ ಹಾಲು ಮತ್ತೊಬ್ಬರು ಮನೆಗೆ ಹೋಗಿ ಇಸ್ಕೊಂಡ್ಬರ್ತಿದ್ರು. ಆದರೆ ಇವತ್ತು ಒಂದು ಆಶ್ಚರ್ಯದ ಸಂಗತಿ ಹೇಳಬೇಕಪ್ಪ ಅಂದರೆ, ಜಗತ್ತಿನಲ್ಲೇ ಕ್ಷೀರ ಕ್ರಾಂತಿ ಅಂದರೆ ಹಾಲಿನ ಕ್ರಾಂತಿ ಮಾಡಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತೇಳಿ ಹೇಳಬೇಕಾಗ್ತದೆ. ಇವತ್ತು ನಮಗೊಂದು ಬಾಟ್ಲಿ ನೀರು 50 ರೂಪಾಯಿ 60 ರೂಪಾಯಿ ಸಿಗ್ತದೆ, ಆದರೆ ಹಾಲು ಮಾತ್ರ ಇನ್ನು 35-40 ರೂಪಾಯಿ ಲೀಟ್ರ್ ಸಿಗ್ತದೆ. ಇದು ಆಧ್ಯಾತ್ಮಿಕ ಶಕ್ತಿ ಈ ಭೂಮಿದು. ಇವತ್ತು ನಾವು ಮಾಡಿರ್ತಕ್ಕಂಥ ತಪಸ್ಸು ಇವತ್ತು ನಮಗೆ ವರವನ್ನು ಕೊಡ್ತಾ ಇದೆ. ಆದರೆ ಇದು ಕೊಡಬೇಕಾದ್ರೆ ಏನು ಕಾರಣ ಅಂತ ಹೇಳಿದರೆ, ಇಲ್ಲಿರ್ತಕ್ಕಂಥ ಧಾರ್ಮಿಕ ಶಕ್ತಿನೇ ಇದಕ್ಕೆ ಕಾರಣ ಅಂಥೇಳಿ ನಾನು ಹೇಳಬೇಕಾಗ್ತದೆ. ನಾವು ಮನುಷ್ಯರಾದಂಥವರು ಕಾಯಕ ಮಾಡದೇ ಇದ್ದರೆ ನಾವು ಏನನ್ನೂ ಸಾಧಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಕೈಲಾಸ ತೋರಿಸಿ ಜನರ ಹೊಟ್ಟೆ ತುಂಬಿಸ್ಲಿಲ್ಲ ಅವರು. ನಾವು ಈ ಭೂಮಿ ಮೇಲೆ ಭಾಳಷ್ಟು ಪರಿವರ್ತನೆಯನ್ನು ನೋಡ್ತಾ ಇದ್ದೀವಿ ಇವತ್ತು ನೀವು ಶ್ರೀಕಾಂತ್ ಕುಲಕರ್ಣಿಯವರು ಒಂದು ಮಾತು ಹೇಳಿದರು ನನಗೆ, ಈ ಊರಲ್ಲಿ ಎಲ್ಲ ಇದೆ, ಶೌಚಾಲಯಗಳು ಮಾತ್ರ ಇಲ್ಲ ಅಂತ ಹೇಳಿದರು. ನಾನು ಒಪ್ತೀನಿ. ಈ ಊರಾಗ ಆ ಬರ ಯಾಕೆ ಬಂತು ಅಂದರೆ, ನೀರು ಹೆಚ್ಚಾಗಿ ಆ ಬರ ಬಂತಿಲ್ಲ. ಈ ಊರಿನಲ್ಲಿ ಎಲ್ಲಿ ಹೋದರೂ ತೋಟ ಮಾಡ್ತಾರೆ, ಎಲ್ಲಿ ಹೋದರೂ ಕಾಯಕ ಮಾಡ್ತಾರೆ. ಅವ್ರು ಎಷ್ಟು ಕಷ್ಟಪಟ್ಟು ಯಾವ್ದು ಬೆಳಿ ಅಂತೀರ ಅದನ್ನೆಲ್ಲ ಬೆಳೀತಾರೆ. ಆದರೆ ಒಂದು ಸಂಡಾಸ್ ಮಾತ್ರ ಕಟ್ಕೊಳಂಗಿಲ್ಲ. ಬಂಗಾರ ಬೇಕಂದ್ರೆ ಒಂದು 10 ತೊಲಿ ತರ್ತಾರೆ ಮನೆಗೆ. ಅದು ದುರ್ದೈವದ ಸಂಗತಿ. ಇದು ನಮ್ಮ ಒಂದೇ ಊರಿಂದಲ್ಲ. ಅದು ನೀವು ಯಾವ ಊರಿಗೆ ಹೋಗ್ರಿ ಇದು ಇದ್ದಿದ್ದೆ. ಮತ್ತು ನಮ್ಮ ತಾಯಂದ್ರ ಸಿಟ್ಟಿಗೆ ಬರಬಾರ್ದು, ನೀವು ಗಂಡಸರು ಏನು ಮಾಡ್ತೀರಂತ ಹೇಳಿ. ಅವರು ಏನು ಮಾಡ್ತಾರಂತಂದ್ರೆ, ಗಂಡಸರಿಗೆ ಬರೀ ಬಂಗಾರ ತೊಗೊಂಬ ಅಂತ ಹೇಳ್ತಾರೆ, ಸಂಡಾಸ ತೊಗೊಂಬ ಅನ್ನಂಗಿಲ್ಲ ಅವರು ಮಾಡ್ತಕ್ಕಂಥ ತಪ್ಪು ಇವು. ಯಾಕಂದರೆ ನಾವು ನೋಡ್ತಿರ್ತೀವಿ, ಇಂತಿಂಥ ಬದಲಾವಣೆ ನೋಡಿವಿ. ಅಂದರೆ ಒಂದು 3 ವರ್ಷದ ಕೆಳಗೆ ಒಬ್ಬ ಪುಣ್ಯಾತ್ಮ ಒಂದು ಲಗ್ನ ಮಾಡ್ದ. ನಾನು ಹೇಳಬಾರ್ದು ಅವ್ರ ಹೆಸರು. ಬರೀ ಅವ್ರದ್ದೊಂದು ಲಗ್ನ ಕಾರ್ಡಿನ ಕಿಮ್ಮತ್ತು ಎಷ್ಟಿತ್ತು ಅಂದರೆ 6,000 ರೂಪಾಯಿ ಇತ್ತು, ಬರೀ ಒಂದು ಕಾರ್ಡಿಂದು. ಅವ್ರು ಎಂಥ ಕಾರ್ಡ್ ಛಾಪಿಸಿದ್ರು ನಿಮ್ಗೆ ಗೊತ್ತದೇನು? ಯಾರು ಹೇಳ್ರಿ ನೋಡೋಣ ಗೊತ್ತಿದ್ರೆ. ಜನಾರ್ದನ್ ರೆಡ್ಡಿ ಅನ್ನೋರು ಶ್ರೀಕಾಂತ್ ಕುಲಕರ್ಣಿಗೆ ಭಾಳ ನೆನಪು. ಯಾಕಂದ್ರೆ ಅವ್ರ ಪಕ್ಷದವ್ರು. ಅವರು ಮನುಷ್ಯನಿಗೆ ಶ್ರೀಮಂತಿಕೆ ಯಾವ ಮಟ್ಟಕ್ಕೆ ಒಯ್ದು ನಿಲ್ಲಿಸ್ತದೆ ಅಂದರೆ, ತನ್ನನ್ನು ತಾನೇ ಮರೀತಕ್ಕಂಥ ಸ್ಥಿತಿಗೆ ಹೋಯ್ತು. ಇಂಥ ಸಂದಿಗ್ಧ ಪರಿಸ್ಥಿತಿ ಮಧ್ಯದಲ್ಲಿಯೂ ಕೂಡ ಒಬ್ಬೊಬ್ಬರು ಒಳ್ಳೆಯವರು ಇರ್ತಾರೆ. ಅವರೇ ಇನ್ನೊಂದು ಹೆಸರು ಹೇಳಿದರು. ಯಾರು? ಸುಧಾಮೂರ್ತಿಯವರು. ಆ ತಾಯಿ ಬಡತನದಿಂದ ಮೇಲೆ ಹೋಗಿದ್ದಾರೆ. ಯಾವುದೇ ಊರಿಗೆ ಹೋದರೂ ಕೊಡುಗೆ ಕೊಡ್ತಕ್ಕಂಥ ತಾಯಿ ಯಾರಾದರೂ ಇದ್ದರೆ ಕರ್ನಾಟಕದಲ್ಲಿ ಅದು ಸುಧಾಮೂರ್ತಿ. ಯಾಕಂದ್ರೆ ಅವ್ರು ಭಾಳ ಸಹಾಯ ತೊಗೊಂಡಾರ ಸುರ್ಪಾಲೆ. ಅವ್ರು ಏನು ಹೇಳಿದ್ರಲ್ಲ, ಅದಕ್ಕೆಲ್ಲ ಸರ್ಕಾರ ಏನು ಕೊಟ್ಟದ ಅದ್ರ 2 ಪಟ್ಟು ಸುಧಾಮೂರ್ತಿನೇ ಕೊಟ್ಟಾರ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ಸುರ್ಪಾಲಿ ಅಂತ ಜನನೂ ಭೂಮಿ ಮೇಲಿದ್ದಾರೆ. ಇವತ್ತು ಅಜೀಂ ಪ್ರೇಮ್ಜಿ ಅಂತ ಒಬ್ಬ ವ್ಯಕ್ತಿ ಅದ ಇದೇ ಕರ್ನಾಟಕದಲ್ಲಿ. ಜಾತಿ ಯಾವುದೇ ಇರಲಿ ಅವ್ರು
ಆದರೆ ಕರೋನಾ ಬಂದಾಗ ಈ ದೇಶಕ್ಕೆ 10,000 ಕೋಟಿ ಕೊಟ್ಟಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ಅಜೀಂ ಪ್ರೇಮ್ಜಿ. ನಿಮ್ಗೆ ಹೇಳ್ಬೇಕಂದ್ರೆ ಇಂಥ ಜನ ಈ ಭೂಮಿ ಮೇಲೆ ಯಾಕೆ ಉಳಿದಾರಪ್ಪ ಅಂದರೆ ಇದು ಸತ್ಸಂಗದ ಪರಿಣಾಮ. ಇವತ್ತು ಮನುಷ್ಯ ಧಾರ್ಮಿಕ ಶಕ್ತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತೀವಿ ಭಾರತ ದೇಶ ಇಷ್ಟೊಂದು ಪ್ರಗತಿ ಮಾಡಿದೆ. ಇವತ್ತು ಭೂಮಿನಿಂದ ಆಕಾಶಕ್ಕೆ ಹೋಗ್ತಕ್ಕಂಥ ಶಕ್ತಿ ಜಗತ್ತಿನ 3-4 ದೇಶದಲ್ಲಿ ಅದ, ಅದರಲ್ಲಿ ಭಾರತ ಕೂಡ ಒಂದು. ಇವತ್ತು ನೀವು ನೋಡಿರಿ, ಮೊನ್ನೆ ರಾಕೆಟ್ ಹಾರಿಸಿದ್ವಿ ಚಂದ್ರಯಾನ. ಆ ಹಾರಿಸ್ತಕ್ಕಂಥ ಸೈಂಟಿಸ್ಟು ಎಷ್ಟು ತಿಳಿವಾನಿರ್ಬೇಕು. ಭೂಮಿಯಿಂದ ಆಕಾಶಕ್ಕೆ ಕಳಿಸ್ತಾನೆ, ಆಕಾಶದಲ್ಲಿ ಬೆಳಿಬೇಕು ಅಂತಕ್ಕಂಥ ಪ್ರಯತ್ನ ಕೂಡ ನಾವು ಭಾರತ ದೇಶದವ್ರು ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಮಾಡಿದ ಮೇಲೆ ಅವ ಎಲ್ಲಿ ಹೋಗ್ತಾನಂದರೆ ತಿರುಪತಿ ತಿಮ್ಮಪ್ಪನ ಗುಡಿಗೆ ಹೋಗ್ತಾನೆ ಹಾರಿಸಿದ ಮೇಲೆ. ಯಾಕೆಂದರೆ ಅದೇ ಆಧ್ಯಾತ್ಮಿಕ ಶಕ್ತಿ ಈ ಭೂಮಿ. ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರಿಲಿ, ಆರ್ಥಿಕವಾಗಿ ಮುಂದುವರಿಲಿ, ಶಕ್ತಿಯುತವಾಗಿ ಮುಂದುವರಿಲಿ, ನಮಗೆ ಕಾಪಾಡಿರ್ತಕ್ಕಂಥದ್ದು ಕೇವಲ ಧರ್ಮ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ಆ ಧರ್ಮ ಬೇರೆ ಬೇರೆ ಸಮಾಜ ಬೇರೆ ಬೇರೆ ರೀತಿಯಿಂದ ಆಚರಣೆ ಮಾಡ್ಬೋದು, ಅದು ಇದೆ ಅಂಥೇಳಿ ಇವತ್ತು ನಾವು ಬದುಕಿದ್ದೀವಿ. ಇವತ್ತು ನನಗೆ ಯಾಕೆ ಭಾಳ ಸಂತೋಷ ಅನ್ನಿಸ್ತದೆ ಅಂದರೆ, ಸದ್ಗುರು ಸಮರ್ಥ ಭಾವು ಸಾಹೇಬ್ ಮಹಾರಾಜರು ಈ ಪರಂಪರೆ ಕೊಡದೆ ಹೋಗಿದ್ರೆ ನೀವು ಯಾರೂ ಇಲ್ಲಿ ಸೇರ್ತಿರ್ಲಿಲ್ಲ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾದ್ರೆ. ಅವರು ಸೃಷ್ಟಿ ಮಾಡಿರ್ತಕ್ಕಂಥ ರಂಗರಾವ್ ಮಹಾರಾಜರಿರ್ಬೋದು, ಅಲ್ಲಿಂದ ರಾಮಚಂದ್ರ ಮಹಾರಾಜರಿರ್ಬೋದು, ಅನೇಕ ಈ ಪರಂಪರೆ ಇವತ್ತಿಗೂ ಉಳಿದಿದೆ. ಈಗ ತಾನೇ ರಾಮದಾಸ್ ಸ್ವಾಮಿಗಳ ಒಂದು ಪುಸ್ತಕ ಕೂಡ ನಾವು ಬಿಡುಗಡೆ ಮಾಡಿದ್ವಿ. ಅಕಸ್ಮಾತ್ ಈ ಭೂಮಿ ಮೇಲೆ ಹಿಂದೂ ಸಂಸ್ಕೃತಿ ಉಳಿಬೇಕಾದ್ರೆ ಅದು ಯಾರಿಂದ ಉಳಿದದ ಅಂತಂದರೆ ಶಿವಾಜಿಯಿಂದ ಉಳಿದದ ಅಂತ ಹೇಳ್ತೀವಿ. ಶಿವಾಜಿನೇ ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ರಾಮದಾಸ್ ಸ್ವಾಮಿಗಳು ಅಂಥೇಳಿ ನಾನು ಹೇಳಬೇಕಾಗ್ತದೆ. ಆ ರಾಮದಾಸ್ ಸ್ವಾಮಿಗಳು ಇರದೇ ಇದ್ದರೆ ಶಿವಾಜಿ ಆಗ್ತಿರ್ಲಿಲ್ಲ. ಅವ್ರಿಗೆ ಅಹಂಕಾರ ಬಂದಾಗೂ ಅವ್ರು ಮಾರ್ಗದರ್ಶನ ಮಾಡ್ತಾರೆ, ಅವ್ರು ಸಾದಾ ಇದ್ದಾಗೂ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ. ಹೇಗೆ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಿದ್ದ ಆ ರೀತಿ ರಾಮದಾಸ್ ಮಹಾರಾಜರು ಶಿವಾಜಿಯನ್ನು ಸೃಷ್ಟಿ ಮಾಡಿದರು. ಅಷ್ಟೇ ಕೊಡುಗೆ ತಾಯಿ ಜೀಜಾಬಾಯಿದಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಒಂದು ಗಾದಿ ಮಾತು ಬರ್ತದೆ, ಎ ಗುಡ್ ಮದರ್ ಈಸ್ ಬೆಟರ್ ದೆನ್ 1000 ಟೀಚರ್ಸ್ ಅಂತ ಹೇಳಿ. ಒಬ್ಬ ಆದರ್ಶ ತಾಯಿ ಇದ್ದರೆ ಇಡೀ ಊರ ಆದರ್ಶ ಆಗ್ತದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಅಂಥ ತಾಯಂದರು ಈ ಭೂಮಿ ಮೇಲೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕುಕ್ಕಡ್ಡಿ ಇಲ್ಲಿ ರಂಗರಾವ್ ಮಹಾರಾಜರು ಬಂದು ಈ ಸ್ಥಾನವನ್ನು ಪಾವನ ಮಾಡಿದ್ದಾರೆ. ಒಂದು ಕಾಲದಲ್ಲಿ ಕುಕ್ಕಡ್ಡಿ ಬಂದರೆ ಒಳಗೆ ಬಂದರೆ ಹೊರಗೆ ಹೋಗ್ಲಿಕ್ಕಾಗ್ತಿರ್ಲಿಲ್ಲ. ಆದರೆ ಇವತ್ತು ಕುಕ್ಕಡ್ಡಿ ಎಷ್ಟು ಬೆಳೆದಿದೆಯಪ್ಪ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಈ ಕುಕ್ಕಡ್ಡಿಯಿಂದ ನೀವು ಏನು ಬೇಡ್ರಿ ಸಿಗ್ತದೆ. ಕಬ್ಬು ಸಿಗ್ತದೆ, ಬಾಳೆ ಸಿಗ್ತದೆ, ದಾಳಂಬ್ರಿ ಸಿಗ್ತದೆ, ಉಳ್ಳಾಗಡ್ಡಿ ಸಿಗ್ತದೆ. ನೀವೇನು ಬೇಡ್ರಿ, ದ್ರಾಕ್ಷಿನೂ ಸಿಗ್ತದೆ. ಆದರೆ ಒಂದು ಕಾಲದಲ್ಲಿ ಇದು ಬಂಜರ ಭೂಮಿ, ಇವತ್ತು ಬಂಗಾರದ ಕಡ್ಡಿ ಆಗಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಒಂದು ಕಾಲದಲ್ಲಿ ಕುಡಿಲಿಕ್ಕೆ ನೀರಿರಲಿಲ್ಲ, ಒಳಗೆ ಬರಲಿಕ್ಕೆ ರೋಡ್ ಇರಲಿಲ್ಲ. ಆದರೆ ಇಲ್ಲಿ ಎಲ್ಲ ಭಾಳ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ರಂಗರಾವ್ ಮಹಾರಾಜರಂತ ಸತ್ಪುರುಷರು ಜನಿಸಿದ್ದಾರೆ, ಅದಕ್ಕೆ ಈ ಭೂಮಿ ಪಾವನ ಆಗಿದೆ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅದನ್ನೇ ಪರಂಪರೆಯನ್ನು ಇವತ್ತು ಉಳಿಸ್ಕೊಂಡು ಉದಯವರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಅವ್ರು ನನಗೂ ಹೇಳುವುದನ್ನ ಒಂದು ಮಾತು ಹೇಳಿದ್ರು, 2 ಮಾತು ಮಾತಾಡ್ರಿ ಅಂತೇಳಿ. ಬಹುತೇಕ ನಾನು 4 ಮಾತಾಡಿರ್ಬೋದು. ಆದರೆ 2 ಯಾಕೆ ಅಂದರೆ ಸಮಯದ ಪ್ರಜ್ಞೆ ಇರಬೇಕು. ಸಮಯ ಭಾಳ ದೊಡ್ಡದು, ಭವಿಷ್ಯ ಸಮಯದ ಮೇಲೆ ಅವಲಂಬಿತ ಆಗಿದೆ. ಒಂದೊಂದು ಕಾಲಘಟ್ಟದಲ್ಲಿ ಏನೇನು ಘಟಿಸಬೇಕು ಅದೆಲ್ಲ ಸಮಯ ನಮಗೆ ತಿಳಿಸ್ಕೊಡ್ತದೆ. ಇವತ್ತು ಈ ಪರಂಪರೆ ನಮಗೆಲ್ಲ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು, ನಾವೆಷ್ಟೇ ಶ್ರೀಮಂತರಿದ್ದರೂ ಮನುಷ್ಯ ಬಡವ ಅನ್ನೋದು ಅರಿವು ಯಾರಾದರೂ ಕೊಡ್ತಿದ್ರೆ ಅದು ರಂಗರಾವ್ ಮಹಾರಾಜರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಅವ್ರ ಮಾರ್ಗದರ್ಶನದಲ್ಲಿ ಅನೇಕ ಕೆಲಸಗಳು ಇವರಿಗೆ ಇನ್ನೂ ಆಗಬೇಕು. ಆ ವಿಚಾರದಲ್ಲಿ ಕುಲಕರ್ಣಿ ಅವರು ಹೇಳಿದಾಗೆ ಇಲ್ಲಿ ಭಾಳ ದೊಡ್ಡ ಒಂದು ಒಳ್ಳೆಯ ಹೈಸ್ಕೂಲನ್ನು
ಸರ್ಕಾರ ಅನುದಾನ ಕೊಡದೇ ಇದ್ರೂ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಯಾವುದಾದ್ರೂ ಊರಿದ್ರೆ ಅದು ಕುಬಕಡ್ಡಿ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಸರ್ಕಾರದವ್ರು ಪಗಾರ ಕೊಡ್ಲಿಕ್ಕೆ ಬಿಡೋಲ್ರಿ, ನಾವು ಕೊಡ್ತೀವಿ ಅಂಥೇಳಿ ಈ ಊರಿನ ಜನ ಕೊಟ್ಟು. ಇವತ್ತು ನಿಮ್ಗೆ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ಬೇಕಪ್ಪ ಅಂದರೆ, ಇವತ್ತು PUCಗೂ ನೀವು ಅನುದಾನ ಕೊಡಬೇಡ್ರಿ, ನಾವೇ ನಡೆಸ್ತೀವಿ ಅಂತಕ್ಕಂಥ ಊರು ಯಾವುದಾದ್ರೂ ಇದ್ದರೆ ಅದು ಕುಬಕಡ್ಡಿ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅಂಥ ಒಂದು ಊರು, ದುಡ್ದಿದ್ರಲ್ಲಿ ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಮೊದಲನೇ ಊರಿದು. ಈ ಊರಿನ ಪರಂಪರೆ ಕೂಡ ಅಷ್ಟೇ ಮುಂದುವರೆದಿದೆ. ಇಲ್ಲಿ ಇನ್ನೊಬ್ಬರು ಅಂಥದ್ದೇ ದಾನಿಗಳು ಕೂತಾರೆ, ಇಲ್ಲಿ ನಿಮ್ಗೆ ಹೇಳಲಿಲ್ಲ ನಾನು. ಇವತ್ತು ಬಿಜಾಪುರ BLD ಸಂಸ್ಥೆ ಉಳಿದಿದ್ರೆ ಅದು ಡಾಕ್ಟರ್ ಕಂಠೀರಾವ್ ಕುಲ್ಲಳ್ಳಿ ಅವ್ರ ಪುಣ್ಯ ಅಂಥೇಳಿ ನಾನು ಹೇಳಬೇಕಾಗ್ತದೆ. ಬಬಲೇಶ್ವರದ ಶಾಂತಿವೀರ ಅಪ್ಪುಗಳು ಅವರು ಬಂತನಾಳ ಶಿವಗಳು ಅವ್ರ ಊರಿಗೆ ಹೋಗ್ತಾರೆ. ಅವ್ರ ಊರಿಗೆ ಹೋದಾಗ ನಾ ಕಾಲೇಜ್ ಕಟ್ಟಬೇಕಪ್ಪ, ನನಗೇನಾರು ಸ್ವಲ್ಪ ದಾನ ಕೊಡಿಸ್ ನಿಮ್ಮ ಊರಾಗ ಅಂತ ಹೇಳಿದ್ದಾರೆ. ಅಲ್ಲಿ ಬಬಲೇಶ್ವರದಾಗ ಅಷ್ಟು ಶ್ರೀಮಂತರು ಯಾರೂ ಇರಲಿಲ್ಲ. ಪಕ್ಕದ ಊರಿನಲ್ಲೇ ಕಂಠೀರಾವ್ ಕುಲ್ಲಳ್ಳಿ ಅವರು ಇದ್ದರು. ಅವ್ರು ಅಲ್ಲಿ ಕರ್ಕೊಂಡು ಹೋಗಿದ ಮೇಲೆ ಪ್ರಾಯಶಃ ನನಗನ್ನಿಸಿ ರೊಕ್ಕ ಒಂದು 50 ಎಕರೆ ಜಮೀನು ಕೊಟ್ಟಂಥ ಸತ್ಪುರುಷ ಯಾರಿದ್ದರೆ ಅದು ಕಂಠೀರಾವ್ ಕುಲ್ಲಳ್ಳಿ ಅವರು. ಅಂಥ ದಾನಿಗಳಿಂದ ಇವತ್ತು ಬಿಜಾಪುರ BLD ಸಂಸ್ಥೆ ಆಗ್ಯದ. ಭಾಳ ಮಂದಿ ಇಂಥವ್ರು ಭಾಳ ಮಂದಿ ಕೊಟ್ಟಿದ್ದಾರೆ. ಅವರೆಲ್ಲರ ಪರಂಪರೆ ಅದೇ ಪರಂಪರೆ ಇಲ್ಲಿ ಕುಬಕಡ್ಡಿಯಲ್ಲಿ ಐತಂದರೆ ತಪ್ಪಾಗ್ಲಕ್ಕಿಲ್ಲ. ಅಂಥ ಊರಲ್ಲಿ ರಂಗರಾವ್ ಮಹಾರಾಜರ 50ನೇ ಪುಣ್ಯತಿಥಿಯನ್ನು ನಾವು ಮಾಡಿ ಅವರನ್ನು ನೆನೀತಾ ಇದ್ದೀವಿ. ಇದು ಇದೇ ರೀತಿ ಮುಂದುವರಿಲಿ. ನನಗೆ ಕೂಡ ಆ ಭಗವಂತ ಸದ್ಗುರು ಸಮರ್ಥರು ಈ ಊರಿನ ಅಳಲ್ ಸೇವೆ ಮಾಡ್ತಕ್ಕಂಥ ಸೌಭಾಗ್ಯ ನಿರಂತರವಾಗಿ ಕೊಡಲಿ ಅಂತ ಹೇಳಿ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.